ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಡಿಸೆಂಬರ್ ತಿಂಗಳಿನ ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋದೇ ಆದ್ರೆ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರು ವಕ್ರೆಯಾಗಿ ಸಂಚಾರವನ್ನು ಮಾಡ್ತಾ ಇದ್ರು. ಇನ್ ಮುಂದಕ್ಕೆ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೇರ ಮಾರ್ಗದಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಇನ್ನು ಗುರು ವಕ್ರ ಮಾರ್ಗದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ತಿಂಗಳಿನಲ್ಲಿ ಡಿಸೆಂಬರ್ 5ನೇ ತಾರೀಕು ಅದೇ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ಹಿಂದಕ್ಕೆ ಅಂದ್ರೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಸೂರ್ಯ ಡಿಸೆಂಬರ್ 16ನೇ ತಾರೀಕಿನ ತನಕ ಈ ಒಂದು ದ್ವಿತೀಯ ಸ್ಥಾನ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಡಿಸೆಂಬರ್ 7ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರನು ಕೂಡ ಡಿಸೆಂಬರ್ 20ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಬುಧನ ಸಂಚಾರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ನಡೀತಾ ಇದೆ. ಈ ಗ್ರಹ ಸಂಚಾರ ರೀತ್ಯ ತುಲಾ ರಾಶಿಯವರಿಗೆ ನೋಡಿ, ಒಂದು ಚಿಕ್ಕ ಕಿವಿ ಮಾತು, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೀವು ಬೈಕೋಬೇಡಿ ಅಥವಾ ಸುಮ್ಮನೆ ಕೊರಿತಾನೆ ಅಂತ ಅನ್ಕೋಬೇಡಿ. ನೋಡಿ, ಈ ರಾಶಿ ಫಲಿತಾಂಶ ಅಂತ ನಾವು ಹೇಳ್ತಾ ಇದೀವಿ. ನೋಡಿ, ಇದು ಗೋಚಾರದಲ್ಲಿ ಏನು ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಆಗ್ತಾ ಇದೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ. ಈ ಬದಲಾವಣೆ ಆಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಈ ತರ ಫಲಿತಾಂಶಗಳು ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಅವರ ಜಾತಕ ತುಂಬಾ ಇಂಪಾರ್ಟೆಂಟ್, ಲಗ್ನ ತುಂಬಾ ಇಂಪಾರ್ಟೆಂಟ್, ರಾಶಿ ಇಂಪಾರ್ಟೆಂಟ್ ಅಲ್ಲ. ರಾಶಿ ಅಂದ್ರೆ ನೋಡಿ, ಫಸ್ಟ್ ಲಗ್ನ ಅಂದ್ರೆ ಏನು? ಟೋಟಲ್ ಮನುಷ್ಯನ ಒಂದು ಶರೀರ. ರಾಶಿ ಅಂದ್ರೆ ಆ ಶರೀರದಲ್ಲಿ ಬರ್ತಕ್ಕಂತಹ ಮನಸ್ಸು, ಅದನ್ನ ರಾಶಿ ಅಂತ ಕರಿತೀವಿ. ಟೋಟಲ್ ಶರೀರ, ನಮ್ಮ ತಲೆಯಿಂದ ಪಾದದ ತನಕನೂ ಏನಿದೆ ಬಾಡಿ, ಅದೆಲ್ಲನೂ ಕೂಡ ಲಗ್ನ. ಆ ಲಗ್ನದಲ್ಲಿ ಬರ್ತಕ್ಕಂತಹ ಒಂದು ಚಿಕ್ಕ ಅಂಶ ಏನು ಮನಸ್ಸು, ಅದನ್ನ ರಾಶಿ ಅಂತ ಕರಿತೀವಿ. ಅದಕ್ಕೆ ನಮ್ಮ ರಾಶಿ ಚೆನ್ನಾಗಿಲ್ಲ ಅಂದ್ರೆ, ನಮ್ಮ ರಾಶಿ ಅಂದ್ರೆ ಗೋಚಾರದಲ್ಲಿ ಸ್ವಲ್ಪ ಸಿಚುವೇಶನ್ ಚೆನ್ನಾಗಿಲ್ಲ ಅಂದ್ರೆ ಮನಸ್ಸು ಸ್ವಲ್ಪ ತೊಂದರೆ, ಮನಸ್ಸು ಕಂಟ್ರೋಲ್ ಇರೋದಿಲ್ಲ, ಈ ತರ ಎಲ್ಲ ನೋಡ್ತಾ ಇರ್ತೀವಿ. ಸೊ ಜಾತಕ ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೇದು. ಯಾಕಂದ್ರೆ ನಾವು ಸುಮ್ಮನೆ ಕುರುಡು ಮೆಥಡ್ ಅಲ್ಲಿ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ. ಈಗ ನೋಡಿ, ಈ ರಾಶಿಯವರು ಈ ತಿಂಗಳಿನಲ್ಲಿ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಥವಾ ಈ ವರ್ಷದಲ್ಲಿ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತ ಇರುತ್ತೆ, ಹೇಳ್ತಾ ಇರ್ತಾರೆ. ನೀವು ನೋಡ್ತಾ ಇರ್ತೀರ ತಮ್ಮನೇಲಿಗಳನ್ನ. ಅದೇ ರೀತಿ ಮತ್ತೊಮ್ಮೆ ಮಾಲವ ಯೋಗ, ಬುಧಾದಿತ್ಯ ಯೋಗ, ಗಜಕೇಸರಿ ಯೋಗ, ಇದೆಲ್ಲಾನು ನೀವು ನೋಡ್ತಾ ಇರ್ತೀರಾ. ಬಟ್ ಈ ತರ ಗೋಚಾರದಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಆ ತರ ಯೋಗಗಳಿದ್ರೆ ಆ ದಶಭಕ್ತಿ ಬಂದಾಗ ಅವು ಆಕ್ಟಿವೇಟ್ ಆಗುತ್ತೆ, ನಮ್ಗೆ ಒಳ್ಳೆ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಈ ತುಲಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನೋಡಿ, ಡಿಸೆಂಬರ್ 7ನೇ ತಾರೀಕು ಕುಜನ ಸ್ಥಿತಿ ದ್ವಿತೀಯ ಸ್ಥಾನದಿಂದ ತೃತೀಯಕ್ಕೆ ಹೋಗ್ತಾರೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯನು ಕೂಡ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಸಾಧಾರಣವಾಗಿ ಡಿಸೆಂಬರ್ 16ನೇ ತಾರೀಕಿನ ತನಕನೂ ಕೂಡ ಆದಾಯದಲ್ಲಿ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಅಂದ್ರೆ ಗುಪ್ತಾಂಗಗಳಲ್ಲಿ ಸ್ವಲ್ಪ ಎಲ್ಲ ಒಂದ್ ಕಡೆ ಪಿಂಪಲ್ಸ್ ತರ ಅಥವಾ ಅಲರ್ಜಿ ತರ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಎಕ್ಸೆಸ್ ಆಫ್ ಹೀಟ್ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಕುಟುಂಬದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ವಾದ ವಿವಾದಗಳು ನಡೀತಕ್ಕಂಥದ್ದು, ಈ ತರ ಸಿಚುಯೇಷನ್. ಆದ್ರೆ ಡಿಸೆಂಬರ್ 7ನೇ ತಾರೀಕಿನ ನಂತರ ತೃತೀಯಕ್ಕೆ ಹೋಗ್ತಾರೆ ಕುಜ. ಆಗ ಸ್ವಲ್ಪ ಈ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ತಕ್ಕಂಥದ್ದು, ಖರ್ಚುಗಳು ಕಡಿಮೆ ಆಗ್ತಕ್ಕಂಥದ್ದು, ಆದಾಯ ಮಾರ್ಗಗಳು ಸ್ವಲ್ಪ ಜಾಸ್ತಿ ಉಟ್ಕೊಳ್ತಕ್ಕಂಥದ್ದು. ಆದ್ರೆ ಪತಿ ಪತ್ನಿ, ನಿಮ್ಮ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪತಿ ಆದ್ರೆ ಪತ್ನಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು, ರ್ಯಾಶ್ ಆಗಿರ್ತಾರೆ ಈ ಸಮಯದಲ್ಲಿ. ಯಾಕಂದ್ರೆ ಸಪ್ತಮಾಧಿಪತಿ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ. ಅಥವಾ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಮಕ್ಳಾದ್ರೆ ನಿಮ್ಮ ಪತಿ ಸ್ವಲ್ಪ ರ್ಯಾಶ್ ಆಗಿರೋದು, ರ್ಯಾಶ್ ಆಗಿ ಬಿಹೇವ್ ಮಾಡೋದು, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥದ್ದು, ಸ್ವಲ್ಪ ಬದಲಾವಣೆ ನೋಡೋದು, ಇದೆಲ್ಲ ನೋಡ್ತೀರಾ. ಬಟ್ ಹಣಕಾಸಿನ ವಿಚಾರದಲ್ಲಂತೂ ಪ್ರಗತಿ ಉಂಟಾಗ್ತಾ ಹೋಗುತ್ತೆ. ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋದ್ರಲ್ಲಿ, ಆ ಕಮ್ಯುನಿಕೇಶನ್ ವಿಷಯದಲ್ಲಿ ಅಂದ್ರೆ ಟೀಚಿಂಗ್ ಮಾಡೋರಿಗೆ, ಮತ್ತಮೇಲೆ ಜ್ಯೋತಿಷಿಗಳಿಗೆ, ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸ್ ರಿಲೇಟೆಡ್ ಯಾರೆಲ್ಲ ಇರ್ತೀರ ಅವ್ರಿಗೆ, ಫೈಟ್ ಮಾಸ್ಟರ್ಸು, ಇವರೆಲ್ಲರಿಗೂ ಕೂಡ, ಲಾಯರ್ಸ್ಗೆ ಜಾಸ್ತಿ ಹಣಕಾಸಿನ ಹರಿವು ಜಾಸ್ತಿ ಆಗ್ತಕ್ಕಂಥದ್ದು, ಅಂದ್ರೆ ಫ್ಲೋ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಕಮ್ಯುನಿಕೇಶನ್ ವೇಯಲ್ಲಿ ಯಾರು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಾ ಇರ್ತಿರೋ, ಸೊ ಅವ್ರಿಗೆ ಇದು ಜಾಸ್ತಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ
ಸ್ವಲ್ಪ ಇಲ್ಲಿ ಏನಾಗುತ್ತೆ, 6ನೇ ಮನೆ ಶನಿ ಇರೋದ್ರಿಂದ, ಈ ಕುಜನ ದೃಷ್ಟಿ ಶನಿಯ ಮೇಲೆ, ಶನಿಯ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ ಸ್ವಲ್ಪ ಸೋದರರ ಮಧ್ಯೆ, ಸೋದರಿಯರ ಮಧ್ಯೆ ಅಲ್ಲಿ ಸ್ವಲ್ಪ ತೊಂದರೆಗಳು ಅಥವಾ ಅವ್ರ ಜೊತೆ ಏನಾದ್ರು ವಾದ ವಿವಾದಗಳು ನಡೀತಕ್ಕಂಥದ್ದು, ಈ ತರ ಸ್ವಲ್ಪ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಟ್ಟು ಮುಂದುವರಿಬೇಕಿಲ್ಲ ಅಂದ್ರೆ ಸ್ವಲ್ಪ ಅಪವಾದಗಳು ಅಥವಾ ಅಪಕೀರ್ತಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ, ಇಲ್ಲ ಅಂದ್ರೆ ಅಪಕೀರ್ತಿಗೆ ಒಳಗಾಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಮುಂದುವರಿಬೇಕು. ರ್ಯಾಶ್ ಆಗಿ ಡ್ರೈವ್ ಮಾಡೋದು, ರಾತ್ರಿ ಹೊತ್ತು ಜಾಸ್ತಿ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂತ ಹೋಗೋದು, ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ತಂದೆಯ ಆರೋಗ್ಯದಲ್ಲಿ ಗಮನ ಕೊಡಿ. ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಸ್ವಲ್ಪ ಈ ತುಲಾ ರಾಶಿಯವರಿಗೆ ಜಾಸ್ತಿ ಬರ್ತಾ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ಏನು ಅಂತಹ ಒಂದು ಓಕೆ ನಡೀತಾ ಹೋಗುತ್ತೆ, ಆದ್ರೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ, ಸೋದರಿಯರ ಒಂದು ವಿಚಾರದಲ್ಲಿ, ಮತ್ತೆ ಆಮೇಲೆ ತಂದೆಯ ಆರೋಗ್ಯದ ವಿಚಾರದಲ್ಲಿ, ತಂದೆಯ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಸ್, ವಿವಾದಗಳು ಜಾಸ್ತಿ ಬರ್ತಾ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ, ಇಲ್ಲ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಮತ್ತೆ ಪಂಚಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೋಡಿ, ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್ ಇದರಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಲಾಸಸ್ ಮಾಡ್ಕೊಂತೀರಾ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನೀವು ಮುಂದುವರಿಯೋದು ಉತ್ತಮ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ತರ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ. ಉದ್ಯೋಗದ ವಿಚಾರದಲ್ಲಿ ಅಂತಹ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ, ಬಟ್ ಈ ಬೇರೆ ಬೇರೆ ಗ್ರಹ ಸ್ಥಿತಿಗಳು ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳನ್ನು ಎದುರಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ತುಲಾರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ ನೋಡಿ, ಪ್ರತಿನಿತ್ಯನೂ ಕೂಡ ಈ ಯಾವ್ದಾದ್ರು ಶಕ್ತಿ ದೇವತೆಯನ್ನ ಆರಾಧನೆ ಮಾಡಿ. ಕಂಚಿ ಕಾಮಾಕ್ಷಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ದುರ್ಗಾ ಕವಚವನ್ನು ಓದೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆಯನ್ನು ಎಷ್ಟು ನೀವು ಮಾಡ್ಕೊಂತೀರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ನ ಹೇಳ್ಕೋಬಾರ್ದು. ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ದಶಾಭಕ್ತಿ, ಯಾವ ವಿಷಯದಲ್ಲಿ ತೊಂದರೆ ಪಡ್ತಿದ್ದೀರಾ, ಏನ್ ಪರಿಹಾರ ಮಾಡ್ಕೋಬೇಕು, ಪರಿಹಾರ ಅಂದ್ರೆ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು, ಆ ತರ ಇರುತ್ತೆ. ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.